ರಾಜ್ಯದ ಮುಖ್ಯಮಂತ್ರಿಗಳಾದ ಅಪ್ಪಾಜಿಯವರು, ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯರಿಗೆ, ಇವತ್ತು ಹೀರೋ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರಿಗೆ, ಇಲ್ಲಿ ಬಂದಿರೋ ಸಿನಿಮಾ ಪ್ರೇಮಿಗಳಿಗೆ, ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಎಲ್ರಿಗೂ ನಮಸ್ಕಾರ. ಬೆಳ್ಳಿಕೆರೆಯ ಬಾದ್ಶಾಗೆ ಬೆಳ್ಳಿ ಮಹೋತ್ಸವ ತುಂಬಾ ಸಂತೋಷ. 25 ವರ್ಷಗಳ ಪಯಣ. ಈ ಪಯಣದಲ್ಲಿ ಅವರು ಎಷ್ಟೋ ಏಳುಬೀಳುಗಳು, ನೋವುಗಳು, ಕಷ್ಟಗಳು ಇದೆಲ್ಲ ಫೌಂಡೇಶನ್ ಹಾಕೊಂಡು ಅದಕ್ಕೆ ಮೇಲೆ ಒಂದು ಸಿಂಹಾಸನ ಹಾಕೊಂಡು ಇವತ್ತು ಬಾದ್ಶಾ ಆಗಿ ಕರ್ನಾಟಕದ ಆಸ್ತಿ ಅನ್ನಿಸ್ಕೊಂಡಿದ್ದಾರೆ. ನಿಜವಾಗಲೂ ಸುದೀಪ್ ಸರ್, ಈ ಒಂದು ನಿಮ್ಮ ಪಯಣದಲ್ಲಿ ಒಂದು 10 ವರ್ಷ ನಾನು ನಿಮ್ಮ ಜೊತೆ ಟ್ರಾವೆಲ್ ಮಾಡಿದ್ದೀನಿ. ತುಂಬಾ ಸಂತೋಷ ಆಗ್ತಾ ಇದೆ. ಅವರು ಕರ್ನಾಟಕ ಬುಲ್ಡೋಸರ್ ಮಾತ್ರನೇ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ಬಟ್ ಇಲ್ಲಿ ಆಲ್ರೌಂಡರ್ ಅವರು ಗ್ರೇಟ್ ಆಕ್ಟರು. ಅದ್ರ ಬಗ್ಗೆ ಮಾತಾಡೋದಿಲ್ಲ, ಬಿಕಾಸ್ ಅವ್ರ ಹೆಸರೇ ಅಭಿನಯ ಚಕ್ರವರ್ತಿ. ತುಂಬಾ ಒಳ್ಳೆ ಸಿಂಗರು, ಮ್ಯೂಸಿಕ್ ಮೇಲೆ ತುಂಬಾ ಇಂಟ್ರೆಸ್ಟ್, ಬಿಟ್ಟರೆ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾರೆ, ಟೈಮ್ ಇಲ್ಲ ಅವರಿಗೆ. ಅಂಡ್ ಅಬವ್ ಆಲ್ ಗ್ರೇಟ್ ಡೈರೆಕ್ಟರ್. ಅವ್ರ ಡೈರೆಕ್ಷನ್ ಅಲ್ಲಿ 1-2-3 ಪಿಕ್ಚರ್ ನಾನು ಮಾಡಿದೆ. ಬರೀ ರವಿಶಂಕರ್ ಆಗಿದ್ದೆ ನನ್ನನ್ನ ಇವತ್ತು ಆರುಮುಗ ಅಂತ ಹೆಸರಿಟ್ಟು ಕೆಂಪೇಗೌಡ ಪಿಕ್ಚರ್ ಮುಖಾಂತರ ನನಗೊಂದು ಒಳ್ಳೆ ಬ್ರೇಕ್ ಕೊಟ್ಟು ಇವತ್ತು ನಾನು ಇಲ್ಲಿದ್ದೀನಿ ಅಂದ್ರೆ ಅದು ಎಷ್ಟೋ ಹೇಳಿದ್ದೀನಿ. ಅದಕ್ಕೆ ಕಿಚ್ಚ ಸುದೀಪ್ ಅವರ ಕಾರಣ. ಥ್ಯಾಂಕ್ ಯು ಸುದೀಪ್ ಅವರೇ. 25 years, 50 years, 75 years, 100 years ಹೀಗೆ ಹೋಗ್ತಾ ಇರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು ಹೇಳ್ತಾರೆ. ಆಮೇಲೆ ವೇದಿಕೆ ಮೇಲೆ ಆಸನದಲ್ಲಿರುವ ಮಾನ್ಯ ಮುಖ್ಯಮಂತ್ರಿ ಹಾಗೂ ನಮ್ಮ ಚಿತ್ರರಂಗದ ಕುಟುಂಬದವರು, ಈ ಸಮಾರಂಭಕ್ಕೆ ನೀವೆಲ್ಲ ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಈ ಚಿತ್ರರಂಗನ ಪೋಷಿಸ್ತಾ ಇರುವಂತ ನಿಮ್ಮೆಲ್ಲರಿಗೂ ನಾನು ನಮಸ್ಕಾರ. ಸುದೀಪ್ ಅವ್ರನ್ನ ಅಂದ್ರೆ 25 ವರ್ಷ ಆಯಿತು ಅಂದ್ರೆ ನಿಜವಾಗ್ಲೂ ಆಶ್ಚರ್ಯ. ಅಂದ್ರೆ ಇಷ್ಟು ವರ್ಷಗಳು ಇಷ್ಟು ಬೇಗ ಉಳ್ತಲ್ಲ ಅನ್ನೋದೇ ಒಂದು ಆಶ್ಚರ್ಯ ಅನ್ಸುತ್ತೆ. ಮೊದಲನೇ ಚಿತ್ರದಿಂದ ಅಂದ್ರೆ ಅವರ ಮೊದಲನೇ ಚಿತ್ರ ಅಂದ್ರೆ ಸ್ಪರ್ಶ ಅಲ್ಲ, ಅದಕ್ಕೆ ಮುಂಚೆ ಎಷ್ಟು ಕಷ್ಟಪಡ್ತಾ ಇದ್ರು ಅಂದ್ರೆ ಇವ್ರಿಗಿಂತ ಜಾಸ್ತಿ ಇರ್ತದೆ. ಎಷ್ಟು ಕಷ್ಟಪಡ್ತಾ ಇದ್ರು ಅಂದ್ರೆ ಸುದೀಪ್ ಅವ್ರನ್ನ ಒಂದು ನಟನಾಗಿ ಕನ್ನಡ ಚಿತ್ರರಂಗದಲ್ಲಿ ಬೆಳೆಸಬೇಕು, ನಾನು ಅವ್ರನ್ನ ಈ ಕನ್ನಡ ಚಿತ್ರರಂಗಕ್ಕೆ ಕೊಡಬೇಕು ಅವ್ರನ್ನ ಅಂತ ಎಷ್ಟು ಕಷ್ಟಪಡ್ತಾ ಇದ್ರು ಅಂದ್ರೆ ಒಬ್ಬ ತಂದೆ ಒಬ್ಬ ಮಗನ್ನ ಅವರ ಸಾಧನೆನ ನೋಡಿ ಇವನು ಈ ಚಿತ್ರರಂಗಕ್ಕೆ ಸೂಟಬಲ್, ಚಿತ್ರರಂಗಕ್ಕೆ ಬೇಕಾದಂತ ಒಬ್ಬ ನಾಯಕ ನಟನಾಗಬೇಕು ಅಂತ ಅವರೆಷ್ಟು ಕಷ್ಟಪಡ್ತಾ ಇದ್ರು ಅಂತ ನಾನು ತುಂಬಾ ಹತ್ತಿರದಿಂದ ನೋಡ್ಬೋದು. ಒಂದೊಂದು ಚಿತ್ರಕ್ಕೂ ಏನೇನೋ ಒಂದು ಅಡಚಣೆ, ಏನೇನೋ ಪ್ರಾಬ್ಲಮ್ ಇರೋದು. ಸೊ ಆ ಒಂದು ಕಷ್ಟಪಟ್ಟು ಸ್ಪರ್ಶ ಅನ್ನೋ ಒಂದು ಚಿತ್ರ ಮಾಡಿದಾಗ ಆ ಬಿಡುಗಡೆ ಸಂದರ್ಭದಲ್ಲಿ ಆದಂತ ಅವರಿಗೆ ಕಷ್ಟ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಸೊ ಹಾಗೆ ಯಾವ ರೀತಿ ಬೆಳೀತಾರೆ ಇವರು, ಯಾವ ರೀತಿ ಈ ಚಿತ್ರರಂಗದಲ್ಲಿ ಒಂದು ದೊಡ್ಡ ನಾಯಕ ನಟನಾಗಿ ನಿಂತ್ಕೋತಾರೆ ಅನ್ನೋದು ಎಲ್ರಿಗೂ ಆಶ್ಚರ್ಯವಾಗಿತ್ತು. ಅಂದ್ರೆ ದೇವರು ದೊಡ್ಡವರು. ಸುದೀಪ್ ಅವ್ರನ್ನ ಸುದೀಪ್ ಅವ್ರ ಕೈ ಬಿಟ್ಟಿಲ್ಲ. ಅವ್ರನ್ನ 25 ವರ್ಷಗಳ ಕಾಲ ಎಲ್ಲರೂ ಇಷ್ಟೊತ್ತು ಹೇಳಿದಾಗೆ ಬರೀ ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದ ಎಲ್ಲಾ ಚಿತ್ರರಂಗದಲ್ಲೂ ಸುದೀಪ್ ಅವರ ಹೆಸರು ಕೇಳಿದ್ರೆ ವಾಹ್
ಅದ್ಭುತವಾದ ನಟ ಅನ್ನೋ ಒಂದು ಹೆಸರನ್ನ ಅವರು ಪಡೆದ್ರು. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಆ ಕೀರ್ತಿ ತಂದುಕೊಟ್ರು. ಬಹುಶಃ ಒಂದು ಚಿತ್ರದ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಏನಾದ್ರು ಮಾಡಿದ್ರೆ ಒಂದು ಸಾಂಗ್ಲಿಯಾನ ಅನ್ನೋ ಒಂದು ಚಿತ್ರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಾವು ಕೇಳಿರ್ಬೋದು. ಕೋಟಿಗೊಬ್ಬ 1, 2, 3 ಈಗ 3ನೇದು ಬಿಡುಗಡೆ ಆಗ್ತಾ ಇದೆ. ಹೀಗೆ ಇನ್ನೂ 16 ಕೋಟಿಗೊಬ್ಬ ಬರಲಿ ಸುದೀಪ್ ಅವ್ರ ಚಿತ್ರಗಳಿಂದ. ಇನ್ನೂ ಈ ತರ ಕೋಟಿಗೊಬ್ಬ 4 ಕೋಟಿಗೊಬ್ಬ 5 ಈ ತರ ಸುಮಾರು ಬರ್ತಾ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಸುದೀಪ್ ಅವ್ರನ್ನ ಕೇಳ್ಕೊತೀನಿ. ಈ ಚಿತ್ರ ಮಾಡುವಾಗ ಸೂರಪ್ಪ ಬಾಬು ಅವರು ಒಬ್ಬ ನಿರ್ಮಾಪಕನಾಗಿ ಯಾವುದೇ ಚಿತ್ರದ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ. ಯಾವುದೇ ಕತೆ ಏನೇ ಬಂದ್ರು ಇಲ್ಲ ಕೋಟಿಗೊಬ್ಬ 2 ಆಯ್ತು 3 ಮಾಡ್ಬೇಕು, ನನಗೆ 4ನೇದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಮಟ್ಟಕ್ಕೆ ಅವ್ರು ಈಗಲಿಂದನೇ ಕತೆ ಎಲ್ಲ ವ್ಯವಸ್ಥೆ ಮಾಡ್ಬೋದು. ಅಷ್ಟೊಂದು ಪ್ರಿಪೇರ್ ಆಗ್ತಾ ಇದೆ. ಸೊ ಇವರ ಆಸೆ ಎಲ್ಲ ಚೆನ್ನಾಗಿ ನೆರವೇರಲಿ ಅಂತ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಥ್ಯಾಂಕ್ ಯು. ನಿಜವಾಗ್ಲೂ ಚಿತ್ರರಂಗಕ್ಕೆ ಬಂದಿದ್ದು ನನಗೆ ಇವತ್ತು ಸಾರ್ಥಕ ಅನ್ನಿಸ್ತು. ಯಾಕಂದರೆ ರಾಜ್ಯದ ಜನಪ್ರಿಯ ನಾಯಕರು, ಅಜಾತ ಶತ್ರು, ರಾಜ ಹುಲಿ ಅಂತ ವೇದಾಂಕಿತ ಶ್ರೀ ಮಾನ್ಯ ಯಡಿಯೂರಪ್ಪ ಅವರು ಸುದೀಪ್ ಅವರ 25ನೇ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮಕ್ಕೆ ಗೆಸ್ಟಾಗಿ ಬರೋದಕ್ಕೆ ಅವರು ಒಪ್ಕೊಂಡಿದ್ದು ನನಗೆ ಭಾಳಷ್ಟು ಸಂತೋಷ ಬಂದಿದೆ. ದಯಮಾಡಿ ಅಭಿಮಾನಿಗಳು ಸ್ವಲ್ಪ ಸೈಲೆಂಟ್ ಆಗಿರ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಆಗಬೇಕು ಅನ್ನೋದು ನನ್ನ ಆಸೆ. ದಯವಿಟ್ಟು ಎಲ್ಲ ಮಾತುಗಳನ್ನು ಕೇಳಿಸ್ಕೊಳ್ಳಿ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಹಿರಿಯರಿಗೆ ನಮಸ್ಕರಿಸುತ್ತಾ ಜನಪ್ರಿಯ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೂ ಹಾಗೂ ಶ್ರೇಯಸ್ ಮೀಡಿಯಾ ಶ್ರೇಯಸ್ ಮೀಡಿಯಾದ ಶ್ರೀನಿವಾಸ್ ಹಾಗೂ ನವರಸ್ ವೇದಿಕೆ ಮೇಲೆ ಬರಬೇಕು. ಡೈರೆಕ್ಟರ್ ನವರಸ್ ಹಾಗೂ ಸಾಧನೆ ಇದೆಯಲ್ಲ ಅದು ಸುಮ್ಮನೆ ಬರಲ್ಲ. ಬಹಳಷ್ಟು ನಮ್ಮಿಂದ ಪಡೀತದೆ, ಬಹಳಷ್ಟು ಕೇಳುತ್ತೆ. ಅದು ಇದು ಇದು ಅದು 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 ಬಹಳಷ್ಟು ಕೇಳುತ್ತೆ. ಅದಕ್ಕೆ ನಾವು ಸ್ಯಾಕ್ರಿಫೈಸ್ ಮಾಡಲಿಕ್ಕೆ ರೆಡಿ ಇರಬೇಕಾಗತ್ತೆ. ಅದು ಕೇಳಿದ್ದೆಲ್ಲ ಕೊಡಬೇಕಾಗತ್ತೆ. ನೋವು, ಅವಮಾನ ಏನೇನೋ ಅದನ್ನೆಲ್ಲ ದಾಟಿ ನಿಂತು ಮೆಟ್ಟಿ ಒಂದು ಹಂತ ತಲುಪಿದಾಗ ಒಂದು ಸಾಧನೆ ಅಂತ ಬರ್ತದೆ. ಈಗ 25 ವರ್ಷಗಳ ಹಿಂದೆ ಒಂದು ದಿವಸ ಒಬ್ಬರು ಹೀಗೆ ನಾನು ಒಂದು ದಿವಸ ಅಂತ ಹಲವಾರು ಕನಸುಗಳನ್ನು ಕಟ್ಕೊಂಡು ಅದಕ್ಕೆ ಬೇಕಾದ ತಯಾರಿ ಮಾಡಿ ಅದಕ್ಕೆ ಬೇಕಾದಂಥ ಶ್ರಮ ವಹಿಸಿ ಎಲ್ಲ ಮಾಡಿ ಒಂದು ಹಂತದಲ್ಲಿ ಇವತ್ತು ಒಂದು ಹಂತದ ಸಾಧನೆ ಮಾಡಿ ಈ ಸ್ಟೇಜ್ ಮೇಲೆ ಚಕ್ರವರ್ತಿಯಾಗಿ ಕೂತ್ಕೊಂಡಿದ್ದಾರೆ ಸುರಿತರ ಬಗ್ಗೆ ನನಗೆ ಹೆಮ್ಮೆ ಅನಿಸುತ್ತೆ. ಆ ವರ್ಲ್ಡ್ಗೆ ಚಕ್ರವರ್ತಿ ಮತ್ತೆ ಯಾರಿಗೂ ಬರಲ್ಲ. ಆ ಚಕ್ರವರ್ತಿ ಅಂದ್ರೆ ಚಕ್ರವರ್ತಿನೇ, ಅದನ್ನು ಪ್ರೂವ್ ಮಾಡಿ ಅದರ ಜೊತೆ ಏನೇನಿದೆ ನನಗೂ ಸ್ವಲ್ಪ ಅನುಭವ ಇದೆ. ಅವರ ಶಿಸ್ತು, ಸಂಯಮ, ದೃಢ ನಿರ್ಧಾರ, ಗುರಿ ಇದೆಯಲ್ಲ, ಗುರಿಯಲ್ಲಿಟ್ಟರೆ ಸಾಧಿಸಬೇಕು, ಗುರಿ ಮುಟ್ಲೇಬೇಕು ಅಂತ. ಸೊ ಅದು ಇಲ್ಲಿವರೆಗೂ ತಗೊಂಡಿದೆ. ನ್ಯಾಷನಲ್ ಲೆವೆಲ್ಗೆ ಆಯಿತು. ನನ್ನ ಆಸೆ ಇದೆ ಇಂಟರ್ನ್ಯಾಷನಲ್ ಲೆವೆಲ್ ಆರ್ಟಿಸ್ಟ್ ಅವರು ಅಲ್ಲಿ ಸಾಧನೆ ಮಾಡೇ ಮಾಡ್ತಾರೆ. ಆ ರೀತಿ ಸಾಧನೆ ಮಾಡೋದನ್ನು ನಾನು ನೋಡಬೇಕಾಗಿದೆ. ಮತ್ತು ಅವ್ರಿಗೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಅಲ್ಲಿ ಚಕ್ರವರ್ತಿ ಆಗಲಿ ಅಂತ ನಾನು ಬಯಸ್ತೀನಿ. ನನ್ನ ಮಾತು ಇಲ್ಲಿ ರಾಮು ಮತ್ತು ಕೇತು ಅಂತಂದ್ರೆ ಇಬ್ಬರಿದ್ದೀವಿ. ಗೊತ್ತಾದ್ರೆ ನನ್ನ ಕೇಳಕ್ ಹೋಗಲ್ಲ. ಅನ್ಕೊಂಡಂಗೆ ಇದು ನಾವು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಅಲ್ಲ. ಒಬ್ರಿಗಿಂತ ಒಬ್ರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ರಮೇಶ್ ಅವರಂತೂ ಸುದೀಪ್ ಅವರ ಒಂದು ವ್ಯಕ್ತಿ ಚಿತ್ರವನ್ನು ಒಂದು ಸಿನಿಮಾ ಥರ ತಗೊಂಡ್ಬಂದು ಇಟ್ಟರು.
ರಂಗನಾಥ್ ಅವರು ಇನ್ನೂ ಅದ್ಭುತವಾಗಿ ಸುದೀಪ್ ಅವರ ಮುಂದಿನ ಜೀವನ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ದಿಕ್ಸೂಚಿಯನ್ನು ತೋರಿಸಿದ್ರು. ನಾನು ಆ ಬಗ್ಗೆ ಮತ್ತೆ ಹೇಳಕ್ಕೆ ಹೋಗಲ್ಲ. ಇನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡೋರಿದ್ದಾರೆ, ಆಮೇಲೆ ಅವರ ಅನೇಕ ಮಿತ್ರರಿದ್ದಾರೆ. ಅವ್ರಿಗೆ ಸೀನಿಯರ್ ಅಂತ ಹೇಳೋದಾದ್ರೆ ಅವ್ರು ಯಾವತ್ತೂ ಅಂದ್ಕೊಂಡಿಲ್ಲ. ಶಿವರಾಜ್ ಕುಮಾರ್ ಅವರು ಕೂಡ 35 ವರ್ಷವನ್ನ ಸಿನಿಮಾ ಆಮೇಲೆ ಎಲ್ಲ ನಮಗೆಲ್ಲ ಪ್ರೀತಿ ಮಾಡೋಕ್ಕೆ ಕಲಿಸಿದವರು ಮೋಸ್ಟ್ಲಿ ಇಂಥವರೆಲ್ಲ ಇನ್ನು ಮಾತಾಡೋರಿದ್ದಾರೆ. ಬಟ್ ನನ್ಗೆ ಈ ಕ್ಷಣದಲ್ಲಿ ಅನಿಸ್ತಿರೋದು ಒಂದೇ, ಈ ಶಿವಮೊಗ್ಗವನ್ನ ನಾವು ಹುಲಿ ಸಂರಕ್ಷಣಾ ಕ್ಷೇತ್ರ ಅಂತ ಮಾಡಬೇಕು ಅಂತ, ರಿಸರ್ವ್ ಫಾರೆಸ್ಟ್ ಮಾಡಬೇಕು ಅಂತ. ಯಾಕೆ ಅಂದ್ರೆ ಅಲ್ಲಿ 2 ಹುಲಿ ಇದೆ. ಒಂದು ರಾಜ ಹುಲಿ, ನಿಮ್ಮ ಎದುರುಗಡೆ ನೋಡ್ತೀವಿ, ಇನ್ನೊಂದು ಪಕ್ಕದಲ್ಲೇ ಇದೆ ಹೆಬ್ಬುಲಿ. ಆ ಶಿವಮೊಗ್ಗದ ನೀರಿನಲ್ಲಿ ಆ ರೀತಿಯಾದಂಥ ಒಂದು ಹೋರಾಟ ಛಲದ ಒಂದು ಗುಣ ಇದೆ ಅಂತ ಅನ್ಸುತ್ತೆ. ಅವರಿಬ್ರು ಕೂಡ ಆ ಶಿವಮೊಗ್ಗದಿಂದ ಬಂದಾಗ ಅತ್ಯಂತ ಸಣ್ಣ ವ್ಯಕ್ತಿಗಳಾಗಿ ಬಂದು ಇವತ್ತು ಎಷ್ಟೊಂದು ದೊಡ್ಡದಾಗಿ ಬಂದಿದ್ದಾರೆ ಅಂದ್ರೆ ನಮಗೆ ಹೇಳೋಕ್ಕೆ ಹೆಮ್ಮೆ ಆಗ್ತಿದೆ. ನಾನು ಸುದೀಪ್ ಅವರು ಬಂದಾಗ ಹೇಳ್ತಾ ಇದ್ದೆ, ನಮಗೆ ಕನ್ನಡದ ಹೆಮ್ಮೆ ಅಂತ ಹೇಳ್ತಿದ್ರು. ಇವತ್ತು ನೀವೆಲ್ಲ ಏನಾಗ್ಬಿಟ್ಟಿದ್ದೀರಿ ಅಂತಂದ್ರೆ ನಮಗೆ ಬರೀ ಕನ್ನಡದ ಅಲ್ಲ, ಕರ್ನಾಟಕದಲ್ಲ, ಭಾರತದ ಹೆಮ್ಮೆಯಾಗಿ ಬೆಳೀತಾ ಇದ್ದೀವಿ. ಯಾವುದೋ ಒಂದು ಕನ್ನಡದ ಸಿನಿಮಾ ಅಂತಲ್ಲ, ಅಥವಾ ಯಾವುದೋ ಒಂದು ಕನ್ನಡದ ಬಿಗ್ ಬಾಸ್ ಅಂತ ಒಂದು ರಿಯಾಲಿಟಿ ಶೋ ಅಂತಲ್ಲ. ಇವತ್ತು ನೀವು ಬೇರೆ ಭಾಷೆಗಳಲ್ಲಿ ಬಿಟ್ಟು ಇವತ್ತು ಹಾಲಿವುಡ್ ಕೂಡ ಹೋಗ್ತಾ ಇದ್ರಿ. ದುಬೈನಲ್ಲಿ ಕುತ್ಕೊಂಡು ನೀವು ಆ ಟವರ್ ಮೊದಲೇ ಸುದೀಪ್ ಅವರಿಗೆ ಎತ್ತರ ಅಂತಾರೆ, ಸುದೀಪ್ ಅವ್ರಿಗಿಂತ ಎತ್ತರ ಬುರ್ಜ್ ಖಲೀಫಾದಲ್ಲೂ ಕಾಣಿಸ್ಕೊಂಡಿದ್ದೀರಿ ನೀವು. ಈ ರೀತಿ ಇವತ್ತು ವೇದಿಕೆಯಲ್ಲಿರೋರೆಲ್ಲರೂ ನೋಡಿದಾಗ ನಮಗೆ ದೊಡ್ಡ ಹೆಮ್ಮೆ ಅಂತ ಅನ್ಸುತ್ತೆ. ಕರ್ನಾಟಕದ ಹೆಮ್ಮೆ ಇವರು. ಇವ್ರಿಗೆಲ್ಲರಿಗೂ ನೀವೊಂದು ದೊಡ್ಡ ಚಪ್ಪಾಳೆಯನ್ನ ಕೊಡಬೇಕು. ರಂಗನಾಥ್ ಅವರು ಹೇಳಿದಂಗೆ ಈ ಚಪ್ಪಾಳೆ ಇಷ್ಟಕ್ಕೆ ನಿಲ್ಬಾರ್ದು. ಇದು ಕನ್ನಡ ಚಿತ್ರರಂಗವನ್ನು ಇನ್ನಷ್ಟು ಮುಂದೆ ತಗೊಂಡು ಹೋಗ್ಬೇಕು. ಕನ್ನಡ ಚಿತ್ರಗಳು ಬಂದಾಗ ನೀವು ಇನ್ನಷ್ಟು ನೋಡ್ಬೇಕು. ಈ ಪೈರಸಿ ಅನ್ನೋದು ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ. ಅದನ್ನು ಕೂಡ ನೀವು ಎಲ್ಲರೂ ಕುತ್ಕೊಂಡು ಯಾರೋ ಪೊಲೀಸರಾಗಲೋ ಯಾರೋ ಒಬ್ರು ಹೀರೋ ಆಗಲೋ ಅವ್ರ ಫ್ಯಾನ್ಸ್ ಆಗಲೋ ತಡೆಯಕ್ಕಾಗಲ್ಲ. ನೀವೆಲ್ಲರೂ ಸೇರಿ ಇದು ಎಲ್ಲಾ ನಟರ ಪೈರಸಿ ಆಗದಿರೋ ರೀತಿಯಲ್ಲಿ ಒಂದು ಪಣ ತೊಡಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಿ. ನಿಮ್ಮ ಮತ್ತೆ ಈ ತಾರೆಗಳ ನಡುವೆ ನಾನು ಒಂದು ಧೂಮಕೇತುವಾಗಿ ಬರೋಕ್ಕೆ ಸಿದ್ಧ ಇಲ್ಲ. ನಿಮ್ಗೆಲ್ಲರೂ ಒಳ್ಳೆಯದಾಗಿ. ಎಲ್ಲರೂ ಅಭಿನಂದನೆಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಸುದೀರ್ಘ ಪಯಣ ಮಾಡಿರುವ ವ್ಯಕ್ತಿಗೆ ಕೂಗಕ್ಕೆ ಮತ್ತು ಜೈಕಾರ ಹಾಕಕ್ಕೆ ಹಕ್ಕಿರೋದು ಯಾರಿಗಾರು ಆದ್ರೆ ನಿಮಗೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸುದೀಪ್ ಅವರಾದಿಯಾಗಿ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರ. ನನ್ನನ್ನು ಮೊದಲು ಯಾತಕ್ಕೆ ಕರೆದಿದ್ದಪ್ಪ, ನನ್ನನ್ನು ಯಾಕೆ ಕರೆದಿದ್ದಾರೆ ಮೊದಲು ಅಂತಂದ್ರೆ ನಾನು ಬೇಗ ಹೊರಗಲಿ ಅನ್ನೋ ಕಾರಣಕ್ಕೆ. ಇಪ್ಪತ್ತೈದು ವರ್ಷಗಳ ಕಾಲ ಒಬ್ಬ ವ್ಯಕ್ತಿ ಈ ರೀತಿ ಪ್ರಯಾಣವನ್ನು ಮಾಡಿಕೊಂಡು ಇಲ್ಲಿಗೆ ತಲುಪೋದು ಅಷ್ಟು ಸುಲಭ ಅಲ್ಲ, ಬಹಳ ಕಷ್ಟದ ಕೆಲಸ. ನಾನು ಈಗ ಕಾರ್ಯಕ್ರಮಕ್ಕೆ ಮೊದಲು ಅವ್ರಿಗೆ ಹೇಳ್ತಿದ್ದೆ, ಸುದೀಪ್ ಅವ್ರಿಗೆ, ಭವಿಷ್ಯದಲ್ಲಿ ಈ ರೀತಿ 25 ವರ್ಷ ಮುಗಿಸಿದಂಥ ಹೀರೋಯಿನ್ಗಳನ್ನ ನೋಡೋದೇ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ ಹೇಗೆ ನಾವೀಗ 100 ದಿನ ಆಗೋ ಫಿಲಮ್ ಅನ್ನ ಕಾಯಬೇಕು, ಹಾಗೆ ಆಗೋಗುತ್ತೆ ಮುಂದೆ. ಅಂಥದ್ರಲ್ಲಿ 25 ವರ್ಷ ಮುಗಿಸಿದ್ದೀರಿ ಅಂತಂದ್ರೆ ಅದ್ಭುತ ಮತ್ತು ಅಮೋಘ. ಇದಕ್ಕೆ ಕಾರಣ ನೀವು ನಿಜ. ಆದರೆ ಹಿಂದೆ ಅವರ ಪಟ್ಟಿರುವಂಥ ಕಷ್ಟದ ಅರಿವು ನಮಗೆ ಬಹಳ ಸರಿ ಇಲ್ಲ. ತೆರೆ ಮೇಲೆ ಅವ್ರು ಮಾಡಿದ್ದು ಎಲ್ಲನೂ ನೋಡ್ಕೊಂಡು ಸಂತೋಷ ಪಟ್ಟಿರ್ತೀವಿ, ತೆರೆ ಹಿಂದೆ ಅನುಭವಿಸಿರೋದು ಗೊತ್ತಿರಲ್ಲ ಬಹಳ ಸರಿ. ಸುದೀಪ್ ಹುಟ್ಟಿದ್ದು ಬಡತನದಲ್ಲಿ, ಕಡು ಬಡತನದಲ್ಲಿ ಅಂತ ಇಲ್ಲದೆ ಇರಬಹುದು, ಆದರೆ ಕಲಾ ಜೀವನದಲ್ಲಿ ಆ ಕಷ್ಟವನ್ನು ನೋಡಿರೋ ವ್ಯಕ್ತಿ. ಆದ್ದರಿಂದ ಇಲ್ಲಿವರೆಗೂ ತಗ್ಗಿ ಬಗ್ಗಿ ತೂಕವಾಗಿದ್ದರಿಂದ ಇಲ್ಲಿ ತಲುಪಿದ್ದಾರೆ. ಪ್ರತಿಭೆ ಬಹಳ ಜನಕ್ಕೆ ಇರುತ್ತೆ ಈ ದೇಶದಲ್ಲಿ.
ಬಹಳ ಜನ ಪ್ರತಿಭೆ ಇರುತ್ತೆ. ಪ್ರತಿಭೆಗೆ ಅವಕಾಶಗಳು ಸಿಗೋದು ಕೆಲವರಿಗೆ. ಅವಕಾಶ ಸಿಕ್ಕ ಕೆಲವರಿಗೆ ಮಾತ್ರ ರಾಜ್ಯ ಮತ್ತು ದೇಶದ ಜನ ಪ್ರೀತಿಯನ್ನು ತೋರಿಸ್ತಾರೆ. ಎಲ್ಲರಿಗೂ ತೋರಿಸಲ್ಲ, ಅವರು ಕೆಲವರಿಗೆ ತೋರಿಸ್ತಾರೆ. ಅಂಥ ಪ್ರೀತಿ ಮತ್ತು ಗೌರವಕ್ಕೆ ಕಾರಣ ಆಗಿರೋ ನೀವು, ವಿ ಶುಡ್ ಆಲ್ ಥಿಂಕ್ ವಿ ಆರ್ ಬ್ಲೆಸ್ಡ್ ಬಿಕಾಸ್ ನಿಮಗೆ 25 ವರ್ಷದ ಜೀವನನ ಹೇಗೆ ಅಮೋಘವಾಗಿ ಮುಗಿಸಿದ್ದೀರೋ. ಈಗ ಯಾರೋ ಹೇಳಿದ್ರು 50 ವರ್ಷದ ಕಾರ್ಯಕ್ರಮ ಪ್ಯಾಲೇಸ್ ಗ್ರೌಂಡ್ ಅಂತ. ಯಾವ ರೂಪದಲ್ಲಿ ಇನ್ನ ಜರ್ನಿ, ನನ್ನ ಲೆಕ್ಕಾಚಾರದಲ್ಲಿ ಒಂದು ಜರ್ನಿ 25 ಮುಟ್ಟಿದೆ. ಇನ್ನು ಮುಂದಿನ ಜರ್ನಿ ನಾವೇ ತೀರ್ಮಾನ ಮಾಡ್ಕೋಬೇಕು. ಪ್ರಯಾಣ, ನಾನು ನನ್ನ ಪ್ರಯಾಣ ಹೇಗೆ ನಡೆಸಬೇಕು. ಈ ರಾಜ್ಯಕ್ಕೆ ಜನ ಪ್ರೀತಿ ತೋರಿಸಿದ್ದಾರೆ. ಆ ಪ್ರೀತಿಯನ್ನು ಉಳಿಸಲಿಕ್ಕೆ ಹೇಗೆ ನಡೀಬೇಕು, ಆ ಪ್ರೀತಿಯನ್ನು ಮುಂದುವರಿಸಲಿಕ್ಕೆ ಹೇಗೆ ನಡೀಬೇಕು, ಆ ಪ್ರೀತಿಯಿಂದ ಜನರಿಗೆ ಒಂದಿಷ್ಟು ಒಳಿತಾಗುವ ಕೆಲಸಗಳನ್ನು ಮಾಡಲಿಕ್ಕೆ ನಾನು ಏನು ಮಾಡಬೇಕು, ಮಾಡಿದ್ರೆ ಅದನ್ನು ಎಷ್ಟು ಜವಾಬ್ದಾರಿಯಿಂದ ಮಾಡಬೇಕು, ಎಚ್ಚರಿಕೆಯಿಂದ ಮಾಡಬೇಕು ಅನ್ನೋದನ್ನು ಅವರೇ ತೀರ್ಮಾನ ಮಾಡ್ಕೋಬೇಕು. 25 ವರ್ಷಗಳ ಜರ್ನಿನಲ್ಲಿ ಕಲ್ತಿರೋ ಎಲ್ಲ ಪಾಠಗಳನ್ನು ಬಳಸ್ಕೊಂಡ್ರೆ ಅವ್ರ ದಾರಿ ಅವ್ರಿಗೆ ಕಾಣುತ್ತೆ, ಕಾಣಲ್ಲ ಅಂತಲ್ಲ. ಅದಕ್ಕೆ ಒಂದಿಷ್ಟು ಧೈರ್ಯ ಇರಬೇಕು, ಒಂದಿಷ್ಟು ಮನಸ್ಸು ಗಟ್ಟಿಯಾಗಬೇಕು. ಅದಾಗತ್ತೆ ಅವರ ಹತ್ರ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮ 25 ವರ್ಷದ ಜೀವನದಲ್ಲಿ ನಾನು ಇಷ್ಟು ವರ್ಷಗಳು ನಿಮ್ಮನ್ನು ನೋಡಿದ್ದೇನೆ. ಆರಂಭದಲ್ಲಿ ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಜೊತೆ ಮಾತನಾಡಬೇಕು ಅನ್ನೋ ಟೈಮಲ್ಲಿ ಆರಂಭದಲ್ಲಿ ಅನ್ಕೋತಿದ್ದೆ. ನಾನೇ ಕೋಪಿಷ್ಟ, ಒಂಥರ ದುರಹಂಕಾರಿ ಥರ ವರ್ತಿಸ್ತೀನಿ ಅಂದ್ಕೊಂಡಿದ್ದೆ. ನನಗಿಂತ ಇದಪ್ಪ ಅವ್ರು ಮಾತಾಡೋದು ಬೇಡ, ಕಷ್ಟ ಈ ಪಾರ್ಟಿ ಹತ್ರ ಅನ್ಕೋತಿದ್ದೆ. ಬಟ್ ಹಾಗಲ್ಲ ಜೀವ. You have been such a wonderful human being. Who you are is not important. What have you become is important. And how have you become is important. ಏನಾಗಿದ್ದೀರಿ ಮತ್ತು ಹೇಗಾದ್ರಿ ಅನ್ನೋದು ಇಂಪಾರ್ಟೆಂಟ್. ಟೆಂಪ್ಟೇಷನ್ಸ್ ಸಿಗಾಕೊಂಡಿಲ್ಲ, ಸುಮ್ಮನೆ ಮೈ ಮೇಲೆ ಸೊಳ್ಳೆ ಬಿಚ್ಕೊ, ಯಾರೋ ನೋಣ ಅನ್ನೋದಿಲ್ಲ ಅಲ್ಲ, ಸೊಳ್ಳೆ ಬಿಚ್ಕೊಂಡು ಕಚ್ಚಿಸ್ಕೊಂಡಿಲ್ಲ, ಗಾಯ ಮಾಡ್ಕೊಂಡಿಲ್ಲ. ಈ ಸಾಧ್ಯವಾದಷ್ಟು ಪ್ಯೂರಿಟಿಯನ್ನು ಮೇಂಟೈನ್ ಮಾಡಿದ್ದೀವಿ. ಕ್ಯಾರಿ ಆನ್ ವಿತ್ ಇಟ್. ಯು ಮಸ್ಟ್ ಹ್ಯಾವ್ ಎ ಗೋಲ್, ನಾಟ್ ನೆಸೆಸರಿ ಮೂವಿಂಗ್. ತರಾವರಿ ಗೋಲ್ಗಳು ಇರಬೇಕು. ಆ ಗೋಲ್ಗಳನ್ನು ನೀವು ಅಚೀವ್ ಮಾಡ್ತೀರಿ, ನಿಮ್ಗೆ ಒಳ್ಳೆಯದಾಗುತ್ತೆ, ನಿಮ್ಮ ಆಶಯಗಳು ಈಡೇರುತ್ತೆ, ಯಾವ ಅನುಮಾನವೂ ಇಲ್ಲ. ನಿಮ್ಮ ಮನಸ್ಸು ಮತ್ತು ಹೃದಯ ಸ್ವಚ್ಛವಾಗಿದ್ದು ಬಿಟ್ಟರೆ ಜನ ಇನ್ನು 25 ಯಾಕೆ, ಆಮೇಲೆ 25ಕ್ಕೂ ಬೇಕಾದ ತಯಾರಿ ಇರ್ತಾರೆ. ನಮಗೆ ಶಕ್ತಿ ಇದ್ದರೆ ಸಪೋರ್ಟ್ ಮಾಡಿ. ಹಾಗಾಗಿ ಆ ಭಗವಂತ ನಿಮಗೆ ಆ ಶಕ್ತಿಯನ್ನು ಕೊಡಲಿ. ಮನಸ್ಸನ್ನು ಯಾವ ಕಶ್ಮಲಗಳಿಲ್ಲದೆ ಹೀಗೆ ಇರಲಿ. ಒಳ್ಳೆಯದಾಗಲಿ ನಿಮಗೆ. ಆರೋಗ್ಯ ಚೆನ್ನಾಗಿರಲಿ, ಮನಸ್ಸು ಚೆನ್ನಾಗಿರಲಿ. ಮನಸ್ಸು ಚೆನ್ನಾಗಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ. ಮನಸ್ಸು ಕೆರೆಸ್ಕೊಂಡ್ರೆ ಆರೋಗ್ಯ ಚೆನ್ನಾಗಿರಲ್ಲ. ಇಲ್ಲಿವರೆಗೂ ನೀವು ಭಾಳ ಕೆರೆಸ್ಕೊಳಕ್ಕೆ ಹೋಗಿಲ್ಲ, ಹಂಗಾಗಿ ಚೆನ್ನಾಗಿದ್ದೀವಿ. ಅವರ ಆರೋಗ್ಯ ಚೆನ್ನಾಗಿರಲಿ ಅಂತ ನೀವು ಬಯಸಿ, ನಾನು ಬಯಸ್ತೀನಿ. ಬರೀ ಈ ರೀತಿ ಕೂತ್ಕೊಂಡು ಕಾರ್ಯಕ್ರಮಕ್ಕೆ ಬಂದಾಗ ಮಾತ್ರ ಕಿಚ್ಚ 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 ಅಲ್ಲ. ಕನ್ನಡ ಚಿತ್ರಗಳು ಬಂದಾಗ ಅದನ್ನು ಬೆಂಬಲಿಸಿ ಉಳಿದ ಯಾವುದೇ ರಾಜ್ಯಗಳ ಚಿತ್ರಗಳಿಗೆ ನಾವು ಕಡಿಮೆ ಇಲ್ಲ ಅನ್ನೋದನ್ನು ಸಾಬೀತು ಮಾಡಬೇಕು. ಯಾಕೆ ಯಡಿಯೂರಪ್ಪನವ್ರಿಗೆ ಇವತ್ತೆಲ್ಲ ಹಾರ ಹಾಕಿದಾಗ ಒಂದು ನಮಸ್ಕಾರ ಮಾಡಿದ್ರು ಅಂತಂದರೆ ಅದಕ್ಕೆ 100% ಕೊಟ್ಟಿದ್ದಾರೆ, ಬಳಸ್ಕೊಂಡಿದ್ದೀವಿ. ಚಿತ್ರರಂಗ ಭಾಳ ಕಷ್ಟದ ದಿನಗಳಿವೆ. ಹಾಗಾಗಿ ಅವ್ರುಗಳೆಷ್ಟು ಫಿಲಮ್ ಮಾಡೋ ಉತ್ಸಾಹದಲ್ಲಿದ್ದಾರೋ ಅದನ್ನು ನೋಡುವಂಥ ಉತ್ಸಾಹ ಜನರು ತೋರಿಸಿ, ಆ ಕಂಟ್ರಿ ಕೆಲಸ ಯಾವುದೋ ಕತ್ತುಬಿಟ್ಟು ಹಾಕೋ ವ್ಯವಹಾರಕ್ಕೆ ಬಯಸಿ ಬಡಿ ಒಳ್ಳೆಯದಾಗಲಿ. ಆ ಮೂಲಕ ಅವ್ರಿಗೂ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಮಾಡಿದವರು ಸೋರ್ಸ್ ಮೀಡಿಯಾದವರು ಶಿವಣ್ಣ ಮಾಡಿದ್ದಾರೆ. ವೇದಿಕೆ ಮೇಲೆ ಕಾರ್ಯಕ್ರಮ ಇಷ್ಟು ಅದ್ದೂರಿ ಆಗೋಕ್ಕೆ ಕಾರಣ ಅದು ನಮ್ಮ ಕಿಚ್ಚ ಸುದೀಪ್ ಅಭಿಮಾನಿಗಳು ಸಹ ಕಾರಣ. ಈ ವೇದಿಕೆ ಕೂತಿರತಕ್ಕಂಥ ಯಾರ ಬಗ್ಗೆನೂ ನಾನು ಮಾತಾಡೋಷ್ಟು ಅರ್ಹ ಅಲ್ಲ.
ನನ್ನ ಆತ್ಮೀಯ ಮಿತ್ರರಾದಂಥ ಆನಂದಣ್ಣವರು ಕೆಳಗಡೆ ಕೂತಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವರು ನಾವು ಇನ್ವಿಟೇಷನಲ್ಲಿ ತಮ್ಮ ಹೆಸರಾಕಿದ್ದೀವಿ, ದಯವಿಟ್ಟು ಮೇಲೆ ಬರಬೇಕು. ಅವರು ಕೂಡ ನಮ್ಮ ಹಿತೈಷಿಗಳು. ಈ 7 ಗಂಟೆ ಇವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ. ಇವತ್ತು ನನಗೆ ತುಂಬ ಸಂತೋಷವಾಗಿ ಒಂದು ಕಾರ್ಯಕ್ರಮಕ್ಕೆ ಇವರೆಲ್ಲರೂ ಆಗಮಿಸಿ ನನಗೆ ಆಶೀರ್ವಾದ ಮಾಡಿರೋದು ತುಂಬ ಸಂತೋಷ ಆಗ್ತಿದೆ. ಕೊಡಗು ಬಕ್ರಿ ಜರ್ನಿನೇ ಒಂದು ದೊಡ್ಡ ಅನುಭವ. ಕೋವಿಡ್ ಸಮಯದಲ್ಲಿ ನಾವು ಅಂದ್ಕೊಂಡಂಗೆ ಮುಂಚೆನೇ ಕರೆಕ್ಟಾಗಿ ರಿಲೀಸ್ ಆಗಿದ್ದರೆ ಇನ್ನೂ ಖುಷಿಯಾಗಿರ್ತಿತ್ತು. ಮಾನ್ಯ ಮುಖ್ಯಮಂತ್ರಿಗಳು ಕೋವಿಡ್ ಓಪನ್ ಆದಮೇಲೆ ಕನ್ನಡ ಚಿತ್ರರಂಗಕ್ಕೆ 100% ಸೀಟ್ ಕೆಪಾಸಿಟಿನ ರಾತ್ರೋರಾತ್ರಿ ಕೊಟ್ಟು ಇಡೀ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೇದು ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಕನ್ನಡ ಚಿತ್ರರಂಗದ ಪರವಾಗಿ ನಾನೊಂದು ಅಭಿನಂದನೆ ಸಲ್ಲಿಸ್ತೀನಿ. ಎರಡನೇದಾಗಿ ಸುದೀಪ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಾನು ಮಾತಾಡೋದು ತಪ್ಪಾಗುತ್ತೆ. ಯಾಕಂದರೆ ನಾವಿಬ್ಬರು ಯಾವಾಗಲೂ ಜಗಳ ಆಡ್ತಾ ಇರ್ತೀವಿ. ಅವ್ರು ಇವತ್ತು ವೇದಿಕೆ ಮೇಲೆ ಹೇಳ್ಬಿಡ್ತೀನಿ. ಯಾಕಂತಂದರೆ ನಾನು ಮಾತಾಡೋದೆಲ್ಲ ಜಗಳ ಆಡೋ ಥರ ಇರುತ್ತೆ. ಬಟ್ ಅದು ನಾವಿಬ್ಬರು ಜಗಳ ಆಡೋದು ಆ ಸ್ಕ್ರೀನಿಗೋಸ್ಕರ. ಇವಾಗ ಏನು ನಾವು ಸ್ಕ್ರೀನಲ್ಲಿ ನೋಡಿದೋ ಅದಕ್ಕಿಂತ ಇನ್ನೂ ಒಂದು 100ರಷ್ಟು ಆ ಸಿನಿಮಾದಲ್ಲಿ ಒಂದು ಮಜವಾದ ಒಂದು ಕಂಟೆಂಟ್ ಇರುತ್ತೆ. ಆ ಸಿನಿಮಾ ರಿಲೀಸ್ ಆದಾಗ ಖಂಡಿತ ನೀವೆಲ್ಲ ಪ್ರೋತ್ಸಾಹ ಕೊಟ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ವಿಗೊಳಿಸ್ಬೇಕಂತ ಕೇಳಿಕೊಂಡು ಈ ಕಾರ್ಯಕ್ರಮನ ಮುಂದುವರಿಸ್ಬೇಕಂತೇಳಿ ನಮ್ಮ ಇವರಲ್ಲಿ ಕೇಳ್ಕೊತಾ ಇದ್ದೀನಿ. ನಮ್ಮ ಆಂಕರಲ್ಲಿ ದಯವಿಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಮಾನ್ಯ ಯಡಿಯೂರಪ್ಪನಿಗೆ ಮತ್ತೊಮ್ಮೆ ಮಗದೊಮ್ಮೆ ತಮಗೆ ಶಿರಸಾಷ್ಟಾಂಗವಾಗಿ ನಾನು ನಮಸ್ಕಾರ ಮಾಡ್ತಾ ನನ್ನ ಮಾತು ಮುಗಿಸ್ತೇನೆ. ಅಭಿಮಾನಿಗಳು ಎಲ್ಲ ಅಭಿಮಾನಿಗಳಿಗೆ ನಮಸ್ಕಾರ. ತುಂಬ ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ ಸುದೀಪ್, ಕಂಗ್ರಾಟ್ಸ್. ವೆಲ್ಕಮ್ ಟು ರವಿಚಂದ್ರನ್, ನಾನು ರಮೇಶ್ ಅವರ ಗ್ರೂಪ್ಗೆ ವೆಲ್ಕಮ್. ಆ್ಯಕ್ಚುಲಿ ನಾನು 25-35 ಆಗ್ತಾ ಇದೆ. ಬಟ್ ನಾನು ನಮ್ಮ ಕ್ಲಬ್ ಬರ್ತಾ ಇದ್ದಾರೆ. ಆಲ್ ದ ಬೆಸ್ಟ್. ತುಂಬ ಖುಷಿ ಆಗುತ್ತೆ. ಯಾಕಂದರೆ ಎಲ್ಲರೂ ಹೇಳಿದ್ದಾರೆ 25 ಇಯರ್ಸ್ ಕಂಪ್ಲೀಟ್ ಮಾಡೋದು ಅಷ್ಟು ಈಸಿ ಇಲ್ಲ. ಎಷ್ಟೇ ಅಭಿಮಾನಿಗಳ ಸಪೋರ್ಟ್ ಇರ್ಬೋದು, ಎಲ್ಲರೂ ಇರ್ಬೋದು, ಆದ್ರೂ ನಮ್ಮ ಮನಸ್ಸಲ್ಲಿ ನಾವು ಏನು ಓಡುತ್ತೆ ಅಂತ ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಫ್ಯಾಮಿಲೀಸ್ ನಮ್ಮ ಕಂಟೆಂಟ್ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಭಾಳ ಕಷ್ಟ. ಬಟ್ ಅಂಥದ್ರಲ್ಲಿ ನೀವು ಎಲ್ಲರನ್ನೂ ಫೇಸ್ ಮಾಡಿ ಐ ಥಿಂಕ್ ಕಂಪ್ಲೀಟ್ 25 ಇಯರ್ಸ್, ಸ್ಟಿಲ್ ಮೋರ್ ಟು ಗೋ 100%. ಬಟ್ ಒಂದೇ ಒಂದು ಅಡ್ವೈಸ್ ಇಲ್ಲ, ಇದು ಅಡ್ವೈಸ್ ತಿಳ್ಕೊಬೇಡಿ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ಇವಾಗ ಬಿಗಿನಿಂಗ್ ಅಂತ ತಿಳ್ಕೊಳ್ಳಿ. 25 ಇಯರ್ಸ್ ಆಗಿದೆ ಅಂತ ತಿಳ್ಕೊಬೇಡಿ. ಇವಾಗ ದಿಸ್ ಇಸ್ ದ ಬಿಗಿನಿಂಗ್. ಇನ್ನೂ ಇದೆ 25 ವರ್ಷ, ಇನ್ನೂ ಇದೆ 50 ವರ್ಷ ಮಾಡಿ 100% ಇದೇ ಥರ ಅಲ್ಲ. 50 ಇಯರ್ಸ್, ಮೋರ್ ದನ್ 100 ಇಯರ್ಸ್ ಯು ಕ್ಯಾನ್ ಹ್ಯಾವ್. ಅದೇ ಸೀಕ್ರೆಟ್. ನಾನು ಯಾವತ್ತು ವರ್ಷ ಮೊದಲನೇ ಇದು ಇವಾಗ 125 ಸಿನಿಮಾ ಮಾಡಿದ್ರು ಇದೇ ನನ್ನ ಮೊದಲನೇ ಸಿನಿಮಾ ಅನ್ಕೊಂಡು ಮಾಡ್ತೀನಿ. ಯಾಕಂದರೆ ಆ ಸಿನ್ಸಿಯಾರಿಟಿ ಇದ್ದಾಗ 100%. ಯಾಕಂದರೆ ಅಫ್ಕೋರ್ಸ್ ನೀವು ನಿಮ್ಮ ಜಾಬ್ನ ಲವ್ ಮಾಡ್ತೀರಾ. ಏನೇ ಮಾಡಿದ್ರು, ಏನೇ ಜಾಬ್ ಮಾಡಿದ್ರು, ಒಂದು ಸ್ಮಾಲ್ ಕ್ರಿಕೆಟ್ ಮ್ಯಾಚ್ ಮಾಡಿದ್ರು ಅಷ್ಟೊಂದು ಅಚ್ಚುಕಟ್ಟಾಗಿ ಅದ್ಭುತವಾಗಿ ಇಂಟ್ರೆಸ್ಟ್ ಜೊತೆ ಮಾಡ್ತೀವಿ. ಅದು ನಮಗೆ ಭಾಳ ಖುಷಿ ಆಗುತ್ತೆ. ಯಾಕೆ ನಾವು ಅವಾಗ ನಮ್ಗೆ ಸಪೋರ್ಟ್ ಮಾಡ್ತೀವಿ ಅಂದರೆ ಬಿಕಾಸ್ ಆಫ್ ದಟ್ ಯುವರ್ ಇಂಟ್ರೆಸ್ಟ್ ಬಟ್ ಎನಿ ವರ್ಕ್ ಯು ಡೂ ಸಿನ್ಸಿಯರ್ಲಿ. ಆ ಸಿನ್ಸಿಯರಿಟಿ ಯಾವಾಗಲೂ ಇದ್ದೇ ಇರಲಿ ಅಂತ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ಕೊತೀನಿ. ಭಾಳ ಖುಷಿ ಆಯಿತು ಈ ಸಮಾರಂಭಕ್ಕೆ ಸೂರಬಾಬು ಕರೆದಿದ್ದು. ಯಾಕಂದರೆ ಕೋಟಿಗೂ ಬಕ್ರಿ ನ್ಯೂಸ್ ಟೈಮ್ನಲ್ಲಿ ಈ ರೀತಿ ಅವರ ಒಂದು 25 ಇಯರ್ಸ್ ಬಂದಿದ್ದು ಎಲ್ಲ ಒಂದು ಒಳ್ಳೆ ಸೂಚನೆ ಅಂತ ನಾನು ಭಾವಿಸ್ತೀನಿ. ಚೆನ್ನಾಗಾಗಲಿ ಕೋಟಿಗೂ ಬಕ್ರಿ, ಕೋಟಿಗೂ 4 ಆಗಲಿ 5 ಆಗಲಿ. ಆ್ಯಂಡ್ ಅಫ್ಕೋರ್ಸ್ ನಾನು ಸುದೀಪ್ ಒಂದ್ಸತಿ ಒಂದು ಪಿಕ್ಚರ್ ನನ್ನ ಡೈರೆಕ್ಟರ್ ಮಾಡಿದ್ದಾರೆ, ಹಾಗೂ ಒಂದು ಪಿಕ್ಚರ್ ಆ್ಯಕ್ಟಿವ್ ಮಾಡಿದ್ವಿ ದಿವಿಲ್ ಅಂತ ಅನ್ನೋದು. ಇನ್ನು ನೆಕ್ಸ್ಟ್ ಇನ್ನೂ ಜಾಸ್ತಿ ಫಿಲ್ಮ್ ಮಾಡಬೇಕು, ಒಳ್ಳೊಳ್ಳೆ ಕಾಂಬಿನೇಷನ್ ಮಾಡಬೇಕು. ಖಂಡಿತ ಮಾಡ್ತೀವಿ. ಯಾಕೆಂದರೆ ಎಲ್ಲ ಜೊತೆಲೂ ಮಾಡಬೇಕು, ಕನ್ನಡ ಸಿನಿಮಾ ಮಾಡಬೇಕು. ಅದು ನಮ್ಗೆ ಭಾಳ ಇಷ್ಟ. ಐ ಥಿಂಕ್ ಇಲ್ಲಿ ಮಾತ್ರ ಅಲ್ಲ, ಇಡೀ ಇಂಡಿಯನ್ ಚಿತ್ರರಂಗದಲ್ಲಿ ಒಂದು ಹೆಸರು ಮಾಡಿ ನಮಗೆ ಭಾಳ ಖುಷಿ ಆಯ್ತು. ಒಂದ್ಸತಿ ನಾಗಾರ್ಜುನ ಹೇಳ್ತಿರ್ತಾರೆ, ಶಿವ ನಾನು ಇದು ನೋಡಿದೆ, ಈಗ ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸುದೀಪ್ ಅಂತ. ನಾವು ಭಾಳ ಖುಷಿ ಆಯಿತು. ಇನ್ನೊಬ್ಬ ದೊಡ್ಡ ಹೀರೋ ಬಂದು ಅವ್ರ ಬಗ್ಗೆ ಹೇಳಿದಾಗ ಬಟ್ ಸುದೀಪ್ಗೂ ಹೇಳಿದ್ದೆ. ನನಗೆ ಭಾಳ ಖುಷಿ ಆಯಿತು, ಭಾಳ ಹೆಮ್ಮೆ ಅನಿಸ್ತು. ಯಾಕಂದರೆ ಇನ್ನೊಬ್ಬ ಆ್ಯಕ್ಟರ್ ಬಗ್ಗೆ, ನಮ್ಮ ಒಂದು ಕರ್ನಾಟಕ ಆ್ಯಕ್ಟರ್ ಬಗ್ಗೆ ಇನ್ನೊಬ್ಬ ಸೂಪರ್ ಸ್ಟಾರ್ ಮಾತಾಡ್ತಾರೆ ಅಂದರೆ ಅದಕ್ಕಿಂತ ಏನು ಬೇಕಾಗುತ್ತೆ. ಐ ಥಿಂಕ್ ಈ ರೀತಿ ಒಳ್ಳೊಳ್ಳೆ ವಿಷಯಗಳು ಕೇಳ್ತಾ ಬರ್ತಿದ್ದೀವಿ. ಐ ಥಿಂಕ್ ಇವಾಗ ಸಾಕಷ್ಟು ಕೋವಿಡ್ ಸಿಚುವೇಶನ್ ಎಲ್ಲರೂ ಕಷ್ಟನ ಅನುಭವಿಸಿದ್ದಾರೆ. ಅಂಥದ್ರಲ್ಲೂ ಇಷ್ಟು ಜನ ಸೇರಿ
ನಿಮ್ಮ ನಾಯಕನಿಗೆ ಒಂದು ಏನಂತೀವಿ ಒಂದು ಪ್ರೀತಿ ವಿಶ್ವಾಸ ತೋರ್ಸಕ್ಕೆ ಬಂದಿದ್ರೆ ಅದು ಬಹಳ ಖುಷಿ ಆಯ್ತು. ಇದೇ ಬೇಕು ಅಷ್ಟೇ. ಯಾಕಂದ್ರೆ ಇವತ್ತು ನಾವು ಏನೇ ಸ್ಟಾರ್ಟ್ ಮಾಡ್ಬೋದು ನಿಮ್ಮಿಂದ ನಿಮ್ಮ ಪ್ರೀತಿಯಿಂದ ಅಷ್ಟೇ ಏನು ಹೊರತು ಇಲ್ಲಿ ನಾನು ಸಾಧಿಸ್ತಿಲ್ಲ ನಾವು ಸಾಧಿಸ್ತೀನಿ ಯಾರು ಹೇಳ್ಕೊಳಕ್ ಆಗದೇ ಇಲ್ಲ. ಯಾಕಂದ್ರೆ ನೀವೆಲ್ಲರೂ ಪ್ರೀತಿ ತೋರಿಸಿದ್ರೆ ಅದಕ್ಕಿಂತ ಹೆಚ್ಚಾಗಿ ಆಲ್ಮೋಸ್ಟ್ ಇಲ್ಲಿ ಎಲ್ಲ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್, ಐ ಥಿಂಕ್ ಮ್ಯೂಸಿಕ್ ಕಂಪನಿಯವರು ಎಲ್ಲರೂ ಇದ್ದಾರೆ. ಎಲ್ಲರೂ ಸಪೋರ್ಟ್ ಇದೆ ನಮಗೆ, ಅದು ಬಹಳ ಖುಷಿಯಾದ ವಿಷಯ. ಆಮೇಲೆ ಇವಾಗ ತಾನೇ ಈ ಕೋವಿಡ್ ಇದ್ರೂ ನಮ್ಮ 100% ನಾವು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ಕ್ಲೀನಾಗಿ ನಡ್ಕೊಂಡ್ಬಿಟ್ರೆ ಯಾವ ಕೋವಿಡ್ ಬರಲ್ಲ. ನಾವು ಕ್ಲೀನಾಗಿ ಅದನ್ನು ಫಾಲೋ ಮಾಡೋಣ, ಅದು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ. ಆಗ ಅವ್ರು ಹೇಳಿದ್ದೀವಿ ರೂಲ್ಸ್ ನಾವು ಫಾಲೋ ಮಾಡಿಬಿಟ್ರೆ 100% ನಮಗೆ ನಿಮಗೆ ಇಡೀ ದೇಶಕ್ಕೆ ಒಳ್ಳೇದಾಗ್ತದೆ ಅಂತ ಕೇಳಬೇಕು. ಥ್ಯಾಂಕ್ ಯು ಒನ್ಸ್ ಅಗೇನ್ ಸುಲಭ ಬಾಬು, ಆಲ್ ದ ಬೆಸ್ಟ್. ಒಳ್ಳೇದಾಗಿ ಕೊಟ್ಟಿದ್ದಾರೆ. ಆಲ್ ದ ಬೆಸ್ಟ್. ಲವ್ ಯು. ಥ್ಯಾಂಕ್ ಯು. ಸಿನಿಮಾ ಇವತ್ತು ನಿಮ್ಮ ಸಿನಿಮಾ ಬಗ್ಗೆ ನೀವೇ ಮಾತು ನಮಸ್ಕಾರ. ಇವತ್ತು ಒಂದು ದುಃಖವಾದ ವಿಷಯ ಇದೆ ನನ್ನಲ್ಲಿ. ದಯವಿಟ್ಟೆಲ್ಲ ನನ್ನ ಸ್ವಾರ್ಥ ಇದೆ. ನನ್ನ ಸ್ನೇಹಿತರಾದ ಒಬ್ಬರು ಕೋವಿಡ್-19 ಇವತ್ತು ತೀರ್ಕೊಂಡ್ಬಿಟ್ರು. ಸೊ ಮನಸ್ಸಲ್ಲಿ ತಲೆಯಲ್ಲಿ ತುಂಬ ಭಾರ ಇದೆ. ಅವರಿಗೆ ಒಂದು 5 ನಿಮಿಷ ನೀವೆಲ್ಲ ಒಂದು ಶ್ರದ್ಧಾಂಜಲಿ ಅರ್ಪಿಸ್ಬಿಟ್ರೆ ನಾನು ಸುರಕ್ಷಿತ. ದಯವಿಟ್ಟು ಏನು ಹಂಗೆ ಮಾಡ್ತಾ ಇದ್ದೀರಾ? ಸಾಕಾಯ್ತಾ? ಆಗ್ಲೇಬೇಕು ಅಂತ ತಾನೇ ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು. ಪ್ರಮೋಷನ್ ಕೊಟ್ಟಿರೋದು ನಿಮ್ಮ ಡಿಪಾರ್ಟ್ಮೆಂಟ್. ಆದ್ರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಇಂಡಿಯಾ ಮ್ಯಾಪ್ನಲ್ಲಿ ಇಲ್ದಿರೋ ನಿಮ್ಮ ಡಿಸ್ಟ್ರಿಕ್ಟ್ಗೆ, ಕರ್ನಾಟಕ ಮ್ಯಾಪ್ನಲ್ಲಿ ಇಲ್ದಿರೋ ನೀನು ಊರಿಗೆ ಕಳಿಸಿ ನನಗೆ ಆಗ್ತಿಲ್ಲ. ಇದು ನನ್ನೂರು, ನನ್ನ ಏರಿಯಾ. ನಾನು ಬೆಂಗಳೂರಲ್ಲಿ ಹುಡುಗಿದ್ರೆ ಉಡುಪಿ, ಮಂಗಳೂರು, ಹಾಸನವರೆಗೂ ಹೋಗುತ್ತೆ. ಕೈಯೆತ್ತಿ ತಾತ ಅಂದ್ರೆ ರಿಯಲ್ ಎಸ್ಟೇಟ್ ಎದುರೋಗುತ್ತೆ. ಇದು ಕಿಚ್ಚ ಸುದೀಪ್ ಪಾಠಕ. ಥ್ಯಾಂಕ್ ಯು. ನಗುತ್ತಾ ಜೀವನ ಸಾಕ್ತದೆ ನಿಜವಾದ ಬದುಕು. ಇನ್ನು ಸುದೀಪ್ ಅಂದ್ರೆ ಕಿಚ್ಚ, ಹುಚ್ಚ. ಒಬ್ಬ ಮನುಷ್ಯ ಏನಾದ್ರೂ ಸಾಧಿಸ್ಬೇಕು ಅಂದ್ರೆ ಅವನಲ್ಲಿ ಕಿಚ್ಚಿರಬೇಕು, ಹುಚ್ಚತನ ಇರಲೇಬೇಕು. ಅದಿಲ್ಲದೆ ಅವರು ಏನೂ ಸಾಧಿಸೋದಕ್ಕಾಗೋದಿಲ್ಲ. ಯಾವುದೇ ಗೆಲುವಿರ್ಬೋದು, ಯಾವುದೇ ಸಾಧನೆ ಇರ್ಬೋದು, ಅದರಲ್ಲಿ ಅವಮಾನ ಇದೆ, ಅಸಮಾಧಾನನೂ ಇದ್ದೇ ಇದೆ. ಏನು ಇದರಲ್ಲಿ ತುಂಬ ಮುಖ್ಯವಾದ ವಿಷಯ ಅಂದರೆ ಎಲ್ಲ ಅವ್ರ ಹೆಸರಿನಲ್ಲೇ ಇದೆ. ಹೆಂಗೆ ಅಂತ ಕೇಳ್ತೀರಾ? ನೋವನ್ನ ಎಷ್ಟು ಡೀಪಾಗಿ ನೀವು ತಗೋತೀರೋ ಅಷ್ಟೇ ಯಶಸ್ಸು ನಿಮಗೆ ಸಿಗುತ್ತೆ. ಅದೇ ಸುದೀಪ. ನೀವೇನು ಮಾಡಿ ಈ ನಗು ನೋಡಿ, ಇಲ್ಲಿರೋ ಬ್ಯಾನರಲ್ಲಿ ನಗು ನೋಡಿ. ನಿಮಗೆ ನಗುನಲ್ಲಿ ಏನು ಕಾಣಿಸುತ್ತೆ ಗೊತ್ತಿಲ್ಲ, ನನಗೆ ಆ ನಗುನಲ್ಲಿ ಹಠ ಕಾಣಿಸುತ್ತೆ, ಛಲ ಕಾಣಿಸುತ್ತೆ, ತುಂಟತನ ಕಾಣಿಸುತ್ತೆ, ಗರ್ವ ಕಾಣಿಸುತ್ತೆ, ದುರಾಂಕಾರ ಕಾಣಿಸುತ್ತೆ, ಆಟಿಟ್ಯೂಡ್ ಕಾಣಿಸುತ್ತೆ. ಅಯ್ಯೋ ನನ್ನ ಮಕ್ಕಳ ಗೆದ್ದಿದ್ದು ನೋಡ್ರು ಅಂತಾನು ಕಾಣಿಸುತ್ತೆ. ಇಲ್ಲಿ ಬಂದ ತಕ್ಷಣ ತುಂಬ ನೆನಪಾಗಿದ್ದು ನನಗೆ ಪ್ರೇಮಲತಾ ಸಿಲ್ವರ್ ಜೂಬ್ಲಿ ಮಾಡಿದ್ದು ಇಲ್ಲೇ, ಗಣಧೀರ ಸಿಲ್ವರ್ ಜೂಬ್ಲಿ ಮಾಡಿದ್ದು ಇಲ್ಲೇ, ನನ್ನ ಮಗನ ದೊಡ್ಡ ಮಗನ ಸಿಲ್ವರ್ ಜೂಬ್ಲಿ ಜರ್ನಿನ ಆಚರಿಸ್ತಿರೋದು ಇಲ್ಲೇ. ಮನುಷ್ಯ ಬೆಳೆಯೋದು ಮುಖ್ಯ ಅಲ್ಲ, ಹೇಗೆ ಬೆಳೆದ ಅನ್ನೋದು ಕೂಡ ಗೊತ್ತು. ಆಯ್ತು, ಇಷ್ಟು ದೂರ ಬಂದಾಯ್ತು. ಈಗಿರೋದು ಪರೀಕ್ಷೆ, ಇನ್ನು ಮುಂದಕ್ಕೆ ಪರೀಕ್ಷೆ ಶುರುವಾಗುತ್ತೆ. ಇಷ್ಟು ದಿವಸ ಎಷ್ಟೋ ಜನ ತಳ್ಳಿರ್ತಾರೆ, ನೀವು ಎಷ್ಟೋ ಜನ ಎಳೆದಿರ್ತೀರ. ಇವೆರಡರ ಮಧ್ಯೆ ಒಂದು ಹೋರಾಟದ ಮಧ್ಯೆ ಒಬ್ಬ ಸುದೀಪ ಹುಟ್ಟಿದ್ದಾನೆ, ರೆಡಿಯಾಗಿದ್ದಾನೆ, ಎಲ್ಲ ಕಡೆ ಭಾರತದಲ್ಲಿ ಎಲ್ಲ ಕಡೆ ನಿಲ್ಲಿಸ್ತಾ ಇದ್ದಾರೆ. ಆದ್ರೆ ಇನ್ನು ಮುಂದಕ್ಕೆ ಏನು ಸುದೀಪ್ ಮಾಡಬೇಕು? ಇನ್ನು ಮುಂದಕ್ಕೆ ಸುದೀಪ್ ಮಾಡಬೇಕಾಗಿರೋ ಕೆಲಸಗಳು
ಅದು ನಾನೇ ಹೇಳ್ತಾ ಇದ್ದೀನಿ. ನನ್ನ ಮಾತಿಗೆ ಯಾವತ್ತು ಸುದೀಪ್ ಇಲ್ಲ ಅಂದಿಲ್ಲ. ನಿನಗಿರೋ ಇವತ್ತು ಸಂತೋಷನ ನೀನು ಇನ್ನೂ ಒಂದಷ್ಟು ಜನಕ್ಕೆ ಹಂಚಬೇಕು. ಇವಾಗ ಇರೋ ಸ್ಟಾರ್ಗಳು ಯಾರೇ ದೊಡ್ಡ ದೊಡ್ಡ ಹೀರೋಗಳು ಸ್ಟಾರ್ಗಳಿದ್ರೆ 2 ವರ್ಷಕ್ಕೊಂದು ಸಿನಿಮಾ, ವರ್ಷಕ್ಕೊಂದು ಸಿನಿಮಾ ಮಾಡ್ತಾರೆ, ಸಾಲದು. ವರ್ಷಕ್ಕೆ 3 ಪಿಕ್ಚರ್ ಮಾಡ್ರೆ ಇನ್ನೊಂದಷ್ಟು ಜನ ಪ್ರೊಡ್ಯೂಸರ್ ಜೊತೆ ಸೇರ್ಕೊಂಡು ಅವ್ರನ್ನೂ ಗೆಲ್ಲಿಸಿ, ಇನ್ನೊಂದಷ್ಟು ಜನ ಬರಲಿ, ಇಂಡಸ್ಟ್ರಿ ಬೆಳೆಯುತ್ತೆ. ಒಂದೊಂದು ಹೀರೋ 3 ಪಿಕ್ಚರ್ ಮಾಡಿದ್ರೆ ದೊಡ್ಡ ದೊಡ್ಡ ಹೀರೋಗಳು ಇಂಡಸ್ಟ್ರಿನ ಬೆಳೆಸಿ ಇನ್ನೊಂದಷ್ಟು ಪ್ರೊಡ್ಯೂಸರ್ಸ್ನ ಉಳಿಸಿ ಎಲ್ಲರೂ ಬೆಳೀಲಿ. ಇದು ಸುದೀಪ್ಗೆ ನಾನು ಹೇಳ್ತಿರೋದು. ಸ್ಲೋ ಮಾಡಿದ್ರೆ ಗೆಲ್ತೀವಿ ಅನ್ನೋದೇನಿಲ್ಲ. ಶಾಂತಿ ಕ್ರಾಂತಿ 4 ವರ್ಷ ಮಾಡಿದ್ರೆ ರಾಮಾಚಾರ್ಯ 60 ದಿವಸಲ್ಲಿ ಮಾಡಬೇಕು. ನನಗಿಂತ ದೊಡ್ಡ ಗೆಲ್ಬೇಕಂದ್ರೆ 30 ದಿವಸ ಸಿನಿಮಾ ಮಾಡ್ಬೋದು. ಮನಸ್ಸಿಗೆ ತಾಕಬೇಕು ಸಿನಿಮಾ ಅಷ್ಟೇ. ಮನಸ್ಸಲ್ಲಿ ಮಿಡಿತಾ ಹಿಡ್ಕೊಂಡ್ರೆ ಎಲ್ಲ ಕಿತ್ಕೊಂಡು ಹೋಗ್ತಾ ಇರ್ಬೇಕು. ಸೊ ಇದು ಎಕ್ಸಾಂಪಲ್ ನಾನೇ ಇದ್ದೀನಿ. ಸುದೀಪ್ಗೆ ಹೇಳ್ತಾ ಇದ್ದೀನಿ, ಇವತ್ತು ಜಾಸ್ತಿ ಪಿಕ್ಚರ್ಗಳು ಮಾಡಬೇಕು. ನಿನ್ನ ಗೆಲುವು ಜೊತೆ ಇನ್ನೊಂದಷ್ಟು ಜನ ಟ್ರಾವೆಲ್ ಮಾಡಿ ಅವ್ರಿಗೂ ಸುಖ ಸಿಗಲಿ, ನಿಮಗೂ ಸುಖ ಸಿಗಲಿ, ನಿಮಗೂ ಸಂತೋಷ ಸಿಗಲಿ. ಎಲ್ಲರೂ ನಿಮ್ಮ ಆಶೀರ್ವಾದದಿಂದ ಇನ್ನೊಂದು ಸುದೀಪ್ ಬೆಳೆದಿದ್ದಾನೆ. ಇನ್ನು ಮುಂದಕ್ಕೂ ನಿಮ್ಮ ಆಶೀರ್ವಾದ ಸುದೀಪ್ ಮೇಲೆ ಹಾಗೆ ಇರಲಿ ಅಂತ ಹೇಳ್ತಾ, ದೇವರು ಎಲ್ಲರೂ ಆರಿಸ್ಕೊಳ್ಳೋದಿಲ್ಲ, ಕೆಲವು ಜನ ಆರಿಸ್ಕೊಂಡಿದ್ದಾರೆ. ಅದರ ನಿನ್ನೂ ಒಬ್ಬ ಆರಿಸ್ಕೊಂಡಿದ್ದಾನೆ. ಜನಗಳ ಮಧ್ಯೆ ಸಿಕ್ಕಿದ್ದಾನೆ. ಅದು ಯುವರ್ ಲಾಟ್ ಆಫ್ ಸುದ್ದಿ, ಲಾಟ್ ಆಫ್ ಎವ್ರಿಥಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಕನಸುಗಾರ, ನೆನಸುಗಾರ, ಏನ್ ಅನ್ಕೊಂಡಿದ್ದಾರೆ ಅದನ್ನು ಸಾಧಿಸುವಂತ ನೆನಸುಗಾರ ನಮ್ಮ ಕನಸುಗಾರ ರವಿಚಂದ್ರನ್ ಸರ್. ದಯವಿಟ್ಟು ಕೇಳ್ಕೊಳ್ತಿದ್ದೀನಿ. ರವಿ ಸರ್, ಹೆಮ್ಮೆಯ ರವಿ ಸರ್, ದಯವಿಟ್ಟು ರವಿಚಂದ್ರನ್ ಸರ್ ಹೋಗಿದ್ವಿ. ಎಲ್ಲರೂ ನಾವು ಬೋರ್ಡಲ್ಲಿ ಹತ್ತಿದ್ವಿ, ಇವರ ಬಾಗಿಲಲ್ಲಿ ನಿಂತಿದ್ರು. ಅವಾಗ ವಿಷ್ಣು ಸರ್ ನೋಡು, ಅದೇ ಮುಖ್ಯಮಂತ್ರಿಗಳಿಗೆ ವೇದಿಕೆಯಲ್ಲಿರುವ ನನಗೆ ಒಂದು ವೀಕೆಂಡಲ್ಲಿ ಒಂದು ಕೆಂಪು ಕುರ್ಚಿಯಲ್ಲಿ ಒಬ್ಬರು ಸಾಲಕ್ಕೆ ನೋಡಿ ಅಭ್ಯಾಸ. ನೋಡಿ ಹೋಲ್ಸೇಲ್ ಆಗಿ ಎಂತ ಲೈನ್ ನೋಡ್ರಿ, ಒಬ್ರು ವಾ. ನಮಸ್ಕಾರ, ಎಲ್ಲರೂ ನಮಸ್ಕಾರ ನಿಮ್ಮೆಲ್ಲರಿಗೂ. ಈಗಲೇ ಸುನೀಲ್ ಕುಮಾರ್ ದೇಸಾಯಿ ಅವರು ಲಲಿತ್ ಮಹಲ್ ಪ್ಯಾಲೇಸಲ್ಲಿ ಇವ್ರನ್ನ ನನಗೆ ಇಂಟ್ರೊಡ್ಯೂಸ್ ಮಾಡಿ, ಇವರು ಸುದೀಪ್ ಅಂತ, ಇವರು ಆ ಪಾತ್ರ ಮಾಡ್ತಾರೆ ಅಂತ ನಾ ಇವರು ಹಾಯ್ ಅಂತ ಹೇಳಿ ಥರ ಇದೆ. ಆಗಲೇ 25 ವರ್ಷಗಳು ಉರುಳಿದೆ ಅಂದ್ರೆ ನಾನು ಶಿವರಾಜ್ ಕುಮಾರ್ ಅವರು, ರವಿಚಂದ್ರ ಅವರು ಅದಕ್ಕೂ ಮುಂಚೆ ಬಂದಿದ್ದೀನಂತೆ. ನಾವು ಸೀನಿಯರ್ ಅಂತೆ. ಏನ್ ಯಾರೋ ಮೇಲ್ಗಡೆ ಕೂತ್ಕೊಂಡು ಲೈಫ್ನ ಫಾಸ್ಟ್ ಫಾರ್ವರ್ಡ್ ಮಾಡ್ತಿದ್ದಾರೆ ಅನಿಸ್ತಾರೆ. ಉರುಳ್ತಾರೆ. ಹೇಗಾಯ್ತು ಇಷ್ಟು ಫಾಸ್ಟ್ ಆಗಿ ಅನ್ಸುತ್ತೆ. ಈ ಸೀನಿಯರು ಜೂನಿಯರು ಇದೆಲ್ಲ ಈ ರೈಲ್ವೆ ಅಪ್ಪರ್ ಬರ್ತು ಲೋವರ್ ಬರ್ತಾರ ಟ್ರೈನ್ ನೀವು ಹೇಳ್ಕೊಂಡು ಹೋಗ್ತಾ ಇದ್ದೀರಾ. ಎಷ್ಟು ದೂರ ಹೇಳ್ಕೊಂಡು ಹೋಗ್ತಿರೋ, ಎಷ್ಟು ದಿನ ಹೇಳ್ಕೊಂಡು ನಾವೆಲ್ಲ ಬರ್ತಾನೆ ಇರ್ತೀವಿ. ಅದು ಇವತ್ತು ಸುದೀಪ್ ಅವರಿಗೆ 25 ವರ್ಷಗಳು, ಬೆಳ್ಳಿ ಹಬ್ಬ. ಏನ್ ಸಿ, ಒಬ್ಬ ಮನುಷ್ಯನ ಏಳಿಗೆಗೆ ಕಾರಣ ಆಗೋದು ಒಂದು ಅವರ ಟ್ಯಾಲೆಂಟ್, 2 ದಿ ವರ್ಕಿಂಗ್ ಆಫ್ ದ ಮೈಂಡ್, 3 ದ ರಿಚ್ನೆಸ್ ಆಫ್ ದ ಸೋಲ್. ಅಂದ್ರೆ ಸುದೀಪ್ ಅವರು ಮಾತ್ರ ಅಲ್ಲ, ಇವರೆಲ್ಲರ ಕತೆ ಅದೇನೆ. ಈ 3 ಸೇರಿ ಅವ್ರನ್ನ ಆ ಲೆವೆಲ್ಗೆ ಬೆಳೆಸುತ್ತೆ. ಸುದೀಪ್ ಅವ್ರ ಬಗ್ಗೆ ನಮ್ಮೆಲ್ಲರೂ ಗೊತ್ತೇ ಇದೆ. ಏನ್ ಹೇಳೋದು ಅವ್ರ ಬಗ್ಗೆ, ಅವರ ಅಭಿನಯದ ಬಗ್ಗೆ ನಮ್ಮೆಲ್ಲರೂ ಗೊತ್ತು, ಅವರ ಸ್ಕ್ರೀನ್ ಪ್ರೆಸೆನ್ಸ್ ಬಗ್ಗೆ ಗೊತ್ತು, ಅವರ ವಾಯ್ಸ್ ಬಗ್ಗೆ ಗೊತ್ತು, ಅವರ ಡೈಲಾಗ್ ಡೆಲಿವರಿ ಬಗ್ಗೆ ಗೊತ್ತು. ನಿಮ್ಗೆ ಗೊತ್ತಿಲ್ಲದೆ ಇರೋದು ಒಂದು ಹೇಳ್ತೀನಿ, ಎಲ್ರಿಗೂ ಅಭಿಮಾನಿಗಳಿದ್ದಾರೆ. ಅವ್ರು ಏನ್ ಮಾಡಿರೋದು ಸರ್, ಇತ್ತೀಚೆಗೆ ಕಲ್ತಿದ್ದಾರೆ ಸರ್, ತನ್ನ ಹೆಂಡತಿನೇ ಫ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ನಿಜವಾಗಿ ಸರ್, ನೋ ಹಸ್ಬೆಂಡ್ ಇಸ್ ಹೀರೋ ಟು ಇಸ್ ಓನ್ ವೈಫ್ ಅಂತ ಹೇಳ್ತಾರೆ. ಇಡೀ ಜಗತ್ತನ್ನೇ ಮೆಚ್ಚಿಸ್ಬೋದು, ಹೆಂಡತಿಯನ್ನ ಮೆಚ್ಚಿಸೋದಿದೆಯಲ್ಲ. ಹೆಂಗ್ ಕಲ್ತಿದ್ದಾರೆ ಅಂದ್ರೆ, ನಾನು ನನ್ನ ಮಗಳ ಮದುವೆ ಇನ್ವಿಟೇಷನ್ ಕೊಡೋಕೆ ಅವ್ರ ಮನೆಗೆ ಹೋಗಿದ್ದೀನಿ. ಇವ್ರೇನ್ ಮಾಡಿದ್ದಾರೆ, ಅವ್ರ ಹಿಂದಿನ ದಿವಸ ಅವ್ರ ಹೆಂಡತಿ ಬರ್ತಾರೆ ಅಂತೆ. ಸುದೀಪ್ ಅವರು ಅವ್ರ ಹೆಂಡತಿ ಮೇಲೆ ಒಂದು ಹಾಡು ಬರೆದು ಅದನ್ನು ಮ್ಯೂಸಿಕ್ ಮಾಡಿ ಅದನ್ನು ಅವರೇ ಸ್ವಂತವಾಗಿ ಹಾಡಿ ಹೆಂಡತಿ ಗಿಫ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ. ನಾನು ಹೋದ್ರೆ ಆ ಒಬ್ಬರ ಕಾಲ ನೆಲದ ಮೇಲೆ ಇಲ್ಲ, ಹಾಡ್ತಾ ಇದ್ದಾರೆ. ಅದು ಓಕೆ ಸ್ವಾಮಿ, ಇದು ನನ್ನ ಹೆಂಡತಿ ಹೇಳ್ಬಿಟ್ಟಿದ್ದಾರೆ. ನನ್ನ ಹೆಂಡತಿ ಹೇಳ್ತಾರೆ, ನಾನು ಹುಟ್ಟಿದ್ದೀನಿ, ನನಗೂ ಪ್ರತಿ ವರ್ಷ ಹುಟ್ಟುಹಬ್ಬ ಬರುತ್ತೆ,
ನನಗೂ ಒಬ್ಬ ಗಂಡ ಇದ್ದಾನೆ, ಅವನು ಏನೋ ಗೀಸ್ತಾನಂತೆ, ಒಂದು ದಿನ ಒಂದು ಹಾಡಿನಲ್ಲಿ ಬಂದಿದ್ರೆ ಅಂದ್ರಿ ಅಂತ ಈ ತರ ಸೀರಿಯಸ್ ಆಗೋದು ಸಿಕ್ಕಾಗಿಸ್ತಾರೆ. ಈ ಸಚ್ ಲವ್ಲಿ ಗೈ. ಅದಾದ್ಮೇಲೆ ನನ್ನ ಮಗಳು ಮದುವೆ ಬಂದು ಅವರು ಶ್ರೀಮತಿ ಅವರು ಡ್ಯಾನ್ಸ್ ಮಾಡಿದ್ದು ನೋಡಿದ್ರಿ, ಥ್ಯಾಂಕ್ ಯು ಫಾರ್ ಆಕ್ಚುಲಿ. ಅದಾದ್ಮೇಲೆ 2 ದಿನ ಆದ್ಮೇಲೆ ಇವ್ರ ಮಗಳು ಒಂದು ವಿಡಿಯೋ ಕಳಿಸಿದ್ರು ನನಗೆ. ಎಷ್ಟು ಅದ್ಭುತವಾದ ಹುಡುಗಿ ಹಾಡ್ತಾಳೆ ಅಂದ್ರೆ ನನಗೆ ವಾ, ಇವರೇ ಅದ್ಭುತ ಹಾಡ್ತಾರೆ, ಬಟ್ ಆ ಮಗಳು ಹಾಡಿದ ರೀತಿ ನೋಡಿ ಸದ್ಯಕ್ಕೆ ಸುದ್ದಿ ವೆರಿ ವೆರಿ ನೈಸ್ ಸ್ಪೇಸ್ ಆಫ್ ಮೈಂಡ್. ಒಂದು ನೆಮ್ಮದಿ ಇದೆ ಅದರಲ್ಲಿ, ಎಲ್ಲ ರೀತಿಯಲ್ಲಿ ಒಂದು ಸಂತೋಷ ನೋಡ್ತಾ ಇದ್ದಾರೆ. ಈ ಕ್ಷಣದಲ್ಲಿ ಅವರ ಬೆಳ್ಳಿ ಹಬ್ಬ ನಡೀತಾ ಇರೋದು, ಕೋಟಿಗೊಬ್ಬ ರಿಲೀಸ್ ಆಗ್ತಾ ಇರೋದು, ಅವರ ಋಣ ಬರ್ತಾ ಇರೋದು ಎಲ್ಲವೂ ಬಹಳ ಒಳ್ಳೆ ವಿಷಯಗಳು. ಸುದೀಪ್ ಅವರೇ, ಮೋರ್ ಲಾರಲ್ಸ್ ಟು ಯು. ಇನ್ನು ಹಲವು ಕಿರೀಟಗಳು ನಿಮ್ಗೆ ಕಾದಿದೆ. ಗುಡ್ ಲಕ್ ಟು ಯು. ಅಂಡ್ ಕೋಟಿಗೊಬ್ಬ ಚಿತ್ರದ 35 ಆಗ್ತಿರೋದು ನನಗೆ ಬಹಳ ಖುಷಿ. ಯಾಕಂದ್ರೆ ನನಗೆ ಚೆನ್ನಾಗಿ ನೆನಪಿದೆ, ಕೋಟಿಗೊಬ್ಬ ವಿಷ್ಣು ಸರ್ ಕೋಟಿಗೊಬ್ಬ ನನಗೆ ಇದಲ್ಲ. ಅವತ್ತು ನಾನು ಫಂಕ್ಷನ್ ಹೋದಾಗ ಹೇಳಿದೆ, ಕೋಟಿಗೊಬ್ಬ ಅನ್ನೋದು ಒಂದು ಚಿತ್ರದ ಶೀರ್ಷಿಕೆ ಅಲ್ಲ, ಅದು ವಿಷ್ಣುವರ್ಧನ್ ಅವರ ಆತ್ಮಚರಿತ್ರೆ. ಒಂದು ಪದದಲ್ಲಿ ಒಂದು ವ್ಯಕ್ತಿ ಆತ್ಮಚರಿತ್ರೆ ಕೋಟಿಗೊಬ್ಬ ಅಂತ ಆ ಹೆಸರನ್ನ ತಗೊಂಡು ನೀವು ಮತ್ತೆ ಅದನ್ನ ಕೋಟಿಗೊಬ್ಬ 2 ಮಾಡಿ ಅದನ್ನ ಹಿಟ್ ಮಾಡಿಸಿ ಮತ್ತೆ ಬರ್ತಾ ಇದ್ದಾರೆ. ಖಂಡಿತವಾಗೂ ಆ ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ಇಡೀ ತಂಡಕ್ಕೆ ಅಭಿನಂದನೆಗಳು. ಆಲ್ ದ ಬೆಸ್ಟ್ ಯು ಅಂಡ್ ಆಲ್ ಆಫ್ ಯು. ನೀವು ಏನೇನು ಕೆಲಸ ಮಾಡ್ತಿದ್ದೀರಾ, ಯಾವ ವೃತ್ತಿಲಿದ್ದೀರಾ ಏನೂ ಗೊತ್ತಿಲ್ಲ, ನಿಮ್ಮ ಎಲ್ಲಾ ಕೆಲಸಗಳು ಆಸೆಗಳು ಈಡೇರಲಿ. ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ ನೀವು ಕೋಟಿಗೊಬ್ಬ Thank you very much, sir. Thank you. Ravi Venkatesha sir. ಅಭಿನಯ ಚಕ್ರವರ್ತಿ ಸುದೀಪ್ ಅವರ ಚಿತ್ರರಂಗದ 25 ವರ್ಷ ಪೂರ್ಣಗೊಳಿಸಿರುವ ಈ ಶುಭ ಸಂದರ್ಭದಲ್ಲಿ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತ ನಮ್ಮ ಸುದೀಪ್ ಅವರೇ, ಡಾಕ್ಟರ್ ರವಿಚಂದ್ರನ್ ಅವರೇ, ಶಿವರಾಜ್ ಕುಮಾರ್ ಅವರೇ, ರಮೇಶ್ ಅರವಿಂದ್ ಅವರೇ, ರಾಕ್ಮೇನ್ ವೆಂಕಟೇಶ್ ಅವರೇ, ಮಾನ್ಯ ರಂಗನಾಥ್ ಅವರೇ, ರವಿ ಹೆಗ್ಡೆ ಅವರೇ, ಕೋಟಿಗೊಬ್ಬ ಚಿತ್ರದ ನಿರ್ಮಾಪಕರಾದಂತಹ ಸೂರಪ್ಪ ಬಾಬು ಅವರೇ, ಉಪಸ್ಥಿತ ಎಲ್ಲ ಬಂಧುಗಳೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತ ಎಲ್ಲ ಅಭಿಮಾನಿ ಬಂಧು ಭಗಿನಿಯರೇ, ಈ ಸುಂದರ ಸಮಾರಂಭದಲ್ಲಿ ಭಾಗವಹಿಸಲು ನಿಮ್ಮಂತೆ ನನಗೂ ಅತ್ಯಂತ ಸಂತೋಷ ಆಗಿದೆ. ಖ್ಯಾತ ನಟ ಸುದೀಪ್ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ 25 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಅವರ ಅಭಿನಯದ ಕೋಟಿಗೊಬ್ಬ 3 ಚಿತ್ರದ ತಂಡದವರು ಈ ಸಮಾರಂಭವನ್ನು ಏರ್ಪಡಿಸಿರುವಂತಹದ್ದು ಅಭಿನಂದನಾರ್ಹ ಸಂಗತಿ. 1997ರಲ್ಲಿ ತಾಯಿಯವ್ವ ಚಿತ್ರದಲ್ಲಿ ಕೋಚ್ ಪಾತ್ರದಲ್ಲಿ ಅಭಿನಯಿಸುವ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟ ಸುದೀಪ್ ಅವರು ಸ್ಪರ್ಶ ಚಿತ್ರದ ಮೂಲಕ ಮನೆ ಮಾತಾದರು. ಕಿರಿತೆರೆ ಕಿರುತೆರೆ ಎರಡರಲ್ಲೂ ತಮ್ಮ ಛಾಪು ಮೂಡಿಸಿದ ಸುದೀಪ್ ಅವರು ಪಡೆದಿರುವ ಅಭಿಮಾನಿ ಬಳಗ ಬಹಳ ದೊಡ್ಡದಿದೆ. ನಾನು ಸುದೀಪ್ ಅವರ ಮಾತನಾಡ್ತಾ ಹೇಳ್ತಾ ಇದ್ದೆ, ಸುಮಾರು 15-20 ಸಾವಿರ ಜನ ಸೇರಿಸಿ ಮಾಡುವಂತ ದೊಡ್ಡ ಸಮಾರಂಭ ಇದು, 4 ಕೋಡೆ ಮಧ್ಯೆ ಯಾಕೆ ಮಾಡ್ತಾ ಇದ್ದೀರಾ ಅಂತ ನಾನು ಅವ್ರನ್ನ ಕೇಳ್ತಾ ಇದ್ದೆ. ಬಹಳ ಒಳ್ಳೆಯ ರೀತಿ ನಿಮ್ಮಲ್ಲಿ ಅಭಿಮಾನಿಗಳು ಸೇರಿದ್ದೀರ. ವಿಭಿನ್ನ ವ್ಯಕ್ತಿತ್ವದ ವಿಭಿನ್ನ ಛಾಯೆಗಳ ಪಾತ್ರಗಳ ಮೂಲಕ ತಮ್ಮ ಅಭಿನಯ ಸಾಮರ್ಥ್ಯವನ್ನ ಓರಿಗೆ ಹೆಚ್ಚಿರುವ ಸುದೀಪ್ ಚಿತ್ರ ನಿದರ್ಶನ. ಹಿನ್ನೆಲೆ ಗಾಯಕದಲ್ಲಿಯೂ ಗಮನ ಸೆಳೆದ ಪ್ರತಿಭಾವಂತ. ತೆಲುಗು, ತಮಿಳು, ಹಿಂದಿ ಚಿತ್ರರಂಗದಿಂದ ತಮ್ಮ ಛಾಪು ಮೂಡಿಸಿದ ಸುದೀಪ್ ಅವರು ನಡೆದು ಬಂದ ಹಾದಿಯನ್ನ ಅವಲೋಕನ ಮಾಡಲು ಈ ಕಾರ್ಯಕ್ರಮ ವೇದಿಕೆ ಸೃಷ್ಟಿ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಈಗಾಗಲೇ ಅನೇಕ ಜನ ಚಲನಚಿತ್ರ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ಸಾಧನೆ ಮಾಡುವಂತ ಹಿರಿಯರು ಮಾತನಾಡಿದ್ದಾರೆ. ನಾನು ಹೆಚ್ಚು ಮಾತನಾಡೋಕೆ ಅಗತ್ಯ ಇಲ್ಲ. ಸದಭಿರುಚಿಯ ಪರಿಪೂರ್ಣ ಮನರಂಜನೆ ಒದಗಿಸುವ ಚಿತ್ರಗಳ ಮೂಲಕ ಎಲ್ಲರ ಗಮನ ಗೆದ್ದವರು ಸುದೀಪ್. ಅವರು ನಟಿಸಿದ ಉಚ್ಚ, ಸ್ವಾತಿ ಮತ್ತು ಮೈ ಆಟೋಗ್ರಾಫ್, ಮುಸ್ಸಂಜೆ ಮಾತು, ಕೋಟಿಗೊಬ್ಬ 2 ಮತ್ತಿತರ ಹಲವು ಚಿತ್ರಗಳು ವರ್ಷದಿಂದ ವರ್ಷಕ್ಕೆ ಮಾಗಿದ ಅವರ ಪ್ರತಿಭೆಗೆ ಸಾಕ್ಷಿಯಾಗಿದೆ. ಇವರು ಇದೀಗ ಬಹು
ಬಹುನಿರೀಕ್ಷಿತ ಕೋಟಿಗೊಬ್ಬ 3 ಚಿತ್ರ ಕೂಡ ಯಶಸ್ವಿಯಾಗಲಿ. ಇನ್ನೂ ಈ ಥರ 10 ಚಿತ್ರಗಳನ್ನು ಮಾಡೋದ್ರ ಮೂಲಕ ಇಡೀ ನಾಡಿನ ಇಡೀ ದೇಶದ ಗಮನ ಸೆಳೆಯುವಂತಾಗಲಿ ಅಂತೇಳಿ ಅವರು ಶುಭವನ್ನು ಹಾರೈಸಿ ಈ ಶುಭ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಎಲ್ಲರಿಗೆ ವಂದನೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ.